ಇದು ರಕ್ತಾಪ ನೆಗ್ತಾ ಇದ್ದಂತೆ. ಅದೇ ರೀತಿ ನಮ್ಮ ಪರಿಸ್ಥಿತಿ. ನಾನು ನನ್ನ ಉಸಿರು ನೋಡಿ, ನನಗೆ ಎಲ್ಲರಿಗೂ ಗೊತ್ತು, ನನಗೆ ದುಡ್ಡಿನ ಮೇಲೆ ಆಮೋಹ ಇಲ್ಲ, ದುಡ್ಡಿನ ಮೇಲೆ ಆಸೆ ಇಲ್ಲ. ನನಗೆ ನನಗೆ ಯಾವತ್ತೂ ಯಾರಿಗಾದ್ರೂ ನಾನು ಬೇಕಂದ್ರೆ 5,000 10,000 ಕೇಳಿಲ್ಲ. ನನಗೆ ಕುಡಿಯೋಕ್ಕೆ ಎಷ್ಟು ಬಿಲ್ ಆಗಿರುತ್ತೆ, 500 ರೂಪಾಯಿ ಅಂದರೆ 500 ರೂಪಾಯಿ ಹಾಕಿ ಅಂತ ಕೇಳಿದೆ. ಅಂಥ ಸಂದರ್ಭದಲ್ಲಿ 500 ರೂಪಾಯಿ ಬಿಲ್ ಹಾಕಿ ಹಾಡು ಬರ್ಸ್ಕೊಂಡಿದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ನಾನು ಊಟ ಕೊಡಿಸೋರಿಗಿಂತ ಆ ಸಂದರ್ಭಕ್ಕೆ ದುಡ್ಡು ಕೊಟ್ಟವ್ರಿಗೂ ನಾನು ತುಂಬ ಮನಸ್ಸಲ್ಲಿ ಇರಲಿಲ್ಲ. ಎಷ್ಟೋ ಜನ ಬಂದವರೆಲ್ಲ ನನಗೆ ತುಂಬ ಇದು ಮಾಡಿದ್ದಾರೆ. ಇವತ್ತು ನಾವು ಅಧ್ಯಕ್ಷರಿಗೆ ಸದಾ ಚಿರಋಣಿಯಾಗಿರ್ತೀವಿ. ಸದಾ ಚಿರಋಣಿ ಅಂತಂತಂದರೆ ಅವರು ನಮ್ಮ ಜೀವ ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ಇದು ನಾನೇನೋ ಅವರಿಂದ ಎಕ್ಸ್ಪೆಕ್ಟೇಷನ್, ಏನು ನಿರೀಕ್ಷೆಯಿಂದ ಏನೂ ಮಾತಾಡ್ತಾ ಇಲ್ಲ. ಸತ್ಯವಾದ ಮಾತು, ಇವರು ನನಗೊಂದು ಬದುಕು ಕೊಟ್ಟಿದ್ದಾರೆ. 1000 ಕೋಟಿ ದುಡಿಯೋಷ್ಟು ಶಕ್ತಿ ನನಗಿದೆ. ಅರ್ಥ ಆಯ್ತಾ? ಅಂದರೆ ಇದೇನು ಇದಕ್ಕಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ನನಗೆ ಎಷ್ಟೋ ಜನ ಕುಡಿಯೋದು ಬಿಡಬಾರ್ದು, ನನ್ನ ಮಗ ಕುಡಿಯೋದು ಬಿಟ್ಟು ಎಲ್ಲ ಹೋಗ್ಬಿಡ್ತಾನಲ್ಲ, ಕುಡ್ಕೊಂಡೆ ಈ ಥರ ಆಡು ಬರೀತಿನ ಎಲ್ಲಿ ಹೋದ್ರು ಯಾರು MLA ಆಗಲಿ, MP ಆಗಲಿ, SP ಆಗಲಿ, ಯಾರು ಹೋದ್ರು ಎದ್ದು ನಿಂತ್ಕೊಂಡು ನಮಸ್ಕಾರ ಅಂತ ಹೇಳ್ತಾರೆ. ನಾನು ಯಾರನ್ನ ಕರ್ಕೊಂಡು ಹೋಗಿರ್ತೀನಲ್ಲ, ಅಲ್ಲಿ ಅವ್ರ ಜೊತೆಲಿರೋರು ಈಗ ಕುಡ್ಕೊಂಡಿದ್ರೆ ಇಷ್ಟು ಗೌರವ ಕೊಡ್ತಾರೆ, ಇಷ್ಟು ಇದು ಮಾಡ್ತಾರೆ. ಅಕಸ್ಮಾತ್ ತಪ್ಪಿ ಕುಡಿಯೋದು ಬಿಟ್ಟರೆ ಅವ್ನು ಎಲ್ಲ ಹೋಗ್ಬಿಡ್ತಾರೆ. ಸುಮಾರು ಸಲ ಕುಡಿಯೋದು ಬಿಟ್ಟ ಮೇಲೆ ಸುಮಾರು ಜನ ಫೋರ್ಸ್ ಮಾಡಿದ್ರು ಕುಡೀರಿ ಅಂತ. ಇಲ್ಲ, ತುಂಬ ಧನ್ಯವಾದಗಳು. ಇವತ್ತು ನಾನು ಈ ಅಧ್ಯಕ್ಷರ ಮುಂದೆ ಏನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅದು ಎಂಥ ಪರಿಸ್ಥಿತಿ ಬಂದರೂ ಕುಡಿಯಲ್ಲ. ನಂತರ ನಾನು ಇನ್ನು ಹಾಡುಗಳು ಬರೆದಾಗ ಅದರಿಂದ 10 ಜನ ಆದರೂ ಬದಲಾಗಬೇಕು ಅಂತ ಕುಡಿಯೋದು ಬಿಡೋ ಅಂತ ಸಾಂಗ್ ನಾನು ಬರಿತೀನಿ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಅಧ್ಯಕ್ಷರ ಮುಂದೆ ಒಂದು ಮಾತು ಹೇಳ್ತೀನಿ. ಅವ್ರು ಏನು ನನಗೆ ಹೆಲ್ಪ್ ಮಾಡಿದ್ದಾರೆ, ಒಬ್ಬ ಹುಡುಗ ನಾನು ನೋಡ್ತಾ ಇದ್ದೆ, ನಮ್ಮ ಸಂಬಂಧಿಕರ ಹುಡುಗನೇ, ಅವನು ಈ ಗಾಂಜಾಗೆಲ್ಲ ಅಡಿಕ್ಟ್ ಆಗ್ಬಿಟ್ಟು ಫುಲ್ಲು ಯಾವ ರೀತಿ ಟಾರ್ಚರ್ ಕೊಡ್ತಾ ಇದ್ದ ಮನೇಲಿ ಅಂದರೆ, ಚಾಕು ತಗೊಂಡು ಅವ್ರ ತಂದೆಗೆ ಎದುರಿಸೋದು, ಅವ್ರ ನೆಮ್ಮದಿನೇ ಹಾಳಾಗೋಗ್ಬಿಡ್ತು. ಅವರು ಕೊಟ್ಟಿರೋ ದುಡ್ಡಲ್ಲಿ ನಾನು ಅವ್ರನ್ನ ಸೇರಿಸಿದೆ. ಇವಾಗ ಅವನು ರಿಹ್ಯಾಬಿಟೇಷನ್ ಸೆಂಟ್ರಲ್ಲಿ ಇದ್ದಾನೆ. ಆ ಥರ ಇದು ಆದಷ್ಟು ಎಲ್ಲರೂ ಇದನ್ನ ಅಧ್ಯಕ್ಷರು ಒಂದು ಮಾತು ಧ್ವನಿ ಎತ್ತಬೇಕು. ಸುಮಾರು ಜನ ಯುವ ಜನತೆ ಇದರಿಂದ ಹಾಳಾಗ್ತಾ ಇದ್ದಾರೆ. ಇದು ದೇಶ ಏನಂತಾರೆ, ಇಂದಿನ ಮಕ್ಕಳೇ ನಾಳಿನ ಇದು ಅಂತ ಹೇಳ್ತಾರೆ, ಭವಿಷ್ಯ ಅಂತ ಹೇಳ್ತಾರಲ್ಲ, ಆ ಭವಿಷ್ಯನೇ ಇವತ್ತು ಹಾಳಾಗ್ತಾ ಇದೆ ಅಂತ ಒಂದು ಇದಕ್ಕೆ ಅಧ್ಯಕ್ಷರು ಯಾವತ್ತಾದ್ರೂ ಒಂದು ಇದರಲ್ಲಿ ಅವ್ರು ಧ್ವನಿ ಎತ್ತಿದ್ರೆ ಖಂಡಿತವಾಗ್ಲೂ ಅಲರ್ಟ್ ಆಗ್ತಾರೆ. ಪೊಲೀಸವರು ದುಡ್ಡು ಕೊಟ್ಟರೆ ಬಿಟ್ಬಿಡ್ತಾರೆ. ನಾವು ಹೇಳಿದ್ದು ತೋರಿಸಿದ್ರು ಪೊಲೀಸವ್ರಿಗೆ ಅವ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಒಳಗಡೆ ಕಳಿಸಲ್ಲ, ಏನಿಲ್ಲ ಇದ್ರ ಬಗ್ಗೆ ಆಗಲಿ ಅಂತ ಕೇಳ್ತಾ, ನಾನು ಮಾತಾಡಿದ್ರೆ ರಿಯಾಲಿಟಿ, ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಅಂತ ನನ್ನ 2 ಮಾತುಗಳನ್ನ ಮುಗಿಸ್ತೀವಿ. ಧನ್ಯವಾದಗಳು. ಅಲ್ಲಲ್ಲ, ನಾನು ಬಹುತೇಕ ಕವಿಗಳು ಕುಡಿತಾರೆ ಅಂತ ಹೇಳಿದ್ದು, ಅದು ನಿಮಗೆ ಹೇಳ್ಬೇಕಂದ್ರೆ ಅದೆಲ್ಲ ಇಲ್ಲಿ ಎಲ್ಲರ ಮುಂದೆ ಹೇಳೋದು ಬೇಡ. ಅಲ್ಲ, ಬಹುತೇಕ ಎಲ್ಲ ಕವಿಗಳಂತ ಹೇಳಿಲ್ಲ, ಎಲ್ಲ ಕವಿಗಳಂತ ಬಹುತೇಕ ಕವಿಗಳು ಕುಡಿತಾರೆ ಅಂತ ಹೇಳಿದ್ದು. ಕವಿಗಳಂತಂದ್ರೆ ನನ್ನ ಪ್ರಕಾರ ನನ್ಗಷ್ಟು ನಾಲೆಡ್ಜ್ ಇಲ್ಲ, ನಾನು ಅಷ್ಟು ಓದ್ಕೊಂಡವನಲ್ಲ. ಕವಿ ಅಂತಾರೆ, ಬರೆಯೋನಿಗೆ ಕವಿ ಅಂತಾರೆ, ಅವ್ರನ್ನ ಕವಿ ಅಂತ ತಿಳ್ಕೊಂಡಿದ್ವಿ ನಾವು. ನೋಡಿದ ಪ್ರಕಾರ ರೈಟರ್ಸ್ ಇವಾಗ ನೀವು ಅಲ್ಲ ಸಾರಿ, ಅದರ ಬಗ್ಗೆ ನಾನು ಏನಾದರೂ ಇದು ಮಾಡಿದ್ರೆ ಅಂದರೆ ಬಹುತೇಕ ರೈಟರ್ಸು ಓಕೆ ಕ್ಷಮೆ ಇರಲಿ. ಫ್ರಾಡ್ ಋಷಿ ಅನ್ನೋದು ಒಂದು ಕಾಮಿಡಿ ಜಾನರ್ ಸಿನಿಮಾ. ಎಲ್ಲರಿಗೂ ಬುದ್ಧಿ ಹೇಳೋದಕ್ಕಿಂತ ಮುಂಚೆ ನೀನು ಎಷ್ಟು ಒಳ್ಳೆಯವನು, ನೀನು ಎಷ್ಟು ಕರೆಕ್ಟ್ ಆಗಿದೆಯಾ ಅಂತ ತಿಳ್ಕೊ ಅನ್ನೋದೇ ಫ್ರಾಡ್ ಋಷಿ ಮೈನ್ ಉದ್ದೇಶ. ಅವನು ಅವನು ಸುಮಾರು ಜನಗಳಿಗೆ ಮೋಸ ಮಾಡಿರ್ತಾನೆ, ಸುಮಾರು ಜನಗಳು ಹೆಣ್ಮಕ್ಳಿಗೆ ಇದು ಮಾಡಿರ್ತಾನೆ. ಕೊನೆಗೆ ಅವ್ನು ಎಲ್ಲರೂ ಸೇರಿ ಅವನು ಪ್ಲಾನ್ ಮಾಡ್ತಾನೆ. ಅವನು ಯಾವ ರೀತಿ ಅವನು ಅದ್ರಿಂದ ಎಸ್ಕೇಪ್ ಆಗ್ತಾನೋ ಇಲ್ಲ ಅವನು ಶಿಕ್ಷೆ ಅನುಭವಿಸ್ತಾನೆ ಅನ್ನೋದು ಸಿನಿಮಾ ಮೈನ್ ಆನ್ಲೈನ್. ಶೂಟಿಂಗು ನಾವು ಆ್ಯಕ್ಚುಲಿ September 5 ಒಂದು ಶೆಡ್ಯೂಲ್ ಮುಗಿಸ್ತೀವಿ, 10 days ಶೆಡ್ಯೂಲ್ ಉತ್ತರ ಕರ್ನಾಟಕ. ಆಮೇಲೆ ನಂತರ ಒಂದು ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ಒಂದು 10 days ಗ್ಯಾಪಲ್ಲಿ ಒಂದು ಸೆಟ್ ಹಾಕ್ತೀವಿ. ಸೆಟ್ ಹಾಕಿ ಅದರಲ್ಲಿ ಒಂದು 15 days, ಒಂದು 10 days, ಟೋಟಲ್ 25 to 30 days ಬಾಕಿ ಪೋರ್ಷನ್ ಮುಗಿಯುತ್ತೆ. ಒಂದೊಂದು ಸಾಂಗ್ 7 ಸಾಂಗ್ ಇರೋದ್ರಿಂದ ಒಂದೊಂದು ಸಾಂಗ್ 2 ದಿವಸ ಶೂಟ್ ಮಾಡ್ತೀವಿ. ಟೆಕ್ನಿಷಿಯನ್ನು ಇದರಲ್ಲಿ ಕ್ಯಾಮ್ರಾಮ್ಯಾನ್ ಬಂದು ಶಂಕರ್ ಅಂತ, ಸಂಗೀತ ಬಂದ್ಬಿಟ್ಟು ಇಬ್ಬರು ಮಾಡ್ತಾ ಇದ್ದಾರೆ. ಒಬ್ಬರು ಶ್ರೀ ಗುರು ಅಂತ, ಇನ್ನೊಬ್ರು ರಮೇಶ್ ಕೃಷ್ಣ ಅಂತ. ಎಡಿಟರ್ ಬಂದು ಸುರೇಶು, ಡ್ಯಾನ್ಸ್ ಮಾಸ್ಟರ್ ಬಂದು ಜಗ್ಗು ಅಂತ. ನನ್ನ ಚಿತ್ರಕಥೆ ನಿರ್ದೇಶನ ಅಲ್ಲ ನಂದು ಋಷಿ. ಎಲ್ಲ ನಾವೊಂದು ಟೀಮ್ ಸೇರ್ಕೊಂಡು ಮಾಡ್ತಾ ಇದ್ದೀವಿ, ನಮ್ಮದೇ ಬ್ಯಾನರಲ್ಲಿ ಮಾಡ್ತಾ ಇದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.